ಅಲ್ಲ ಅದಕ್ಕೆ ಹುಡುಗ ನೋಡೋದಕ್ಕೆ ತುಂಬ ಡೀಸೆಂಟ್ ಆಗಿದ್ದಾನೆ. ಅದು ಅಲ್ಲದೆ ನಮ್ಮ ಮನೆ ಮುಂದೆ ತಾನೆ. ಆದರೂ ಇನ್ನೇನು ಮದುವೆ ಆಗಬೇಕಾಗಿರೋ ಹುಡುಗಿ ಕಣೋಳು. ಏನಿರುತ್ತೆ ಪರ್ಸ್ನಲ್ಲು, ನನಗೇನು ಸರಿ ಕಾಣ್ತಾ ಇಲ್ಲಪ್ಪ. ಇವನು ಯಾರಪ್ಪ? ಹರ್ಷ ಹೆಸರು ಸೂಪರ್ ಆಗಿದೆ. ಅರ್ಜುನ್ ಮಯೂರಿ ಮದುವೆಗೆ ವಿಲನ್ ಆಗೋ ಥರ ಇದ್ದಾನೆ. ನನಗೇನು ಮಜಾ ತಗೊಳ್ಳೋಣ. ಟಾಪಿಕ್ ಡೈವರ್ಟ್ ಮಾಡಿ ಬಚಾವ್ ಮಾಡಿದ್ಯಾ. ಥ್ಯಾಂಕ್ಸ್ ಹೇಳೋದಕ್ಕಾರು ಬಂದು ನೋಡಬೇಕು ನೀನು ಯಾರು ಅಂತ. ಹೇಮ, ಈಗೇನಾಯಿತು? ಬನ್ನಿ ನೋಡೋಣ, ನಡೀರಿ. ಯಾರು ನೀವು? ಬಂದ್ಯಾ? ನಾನು ಯಾರಂತ ಗುರ್ತಿಗ್ಲಿಲ್ವ ಮಯೂರಿ? ಅಥವಾ ಗುರ್ತು ಸಿಗದೇ ಇರೋ ಥರ ಆ್ಯಕ್ಟ್ ಮಾಡ್ತಾ ಇದೆಯಾ? ಯಾರು ನೀವು? ನೋಡಿ, ತಮಾಷೆ ಮಾಡಬೇಡಿ. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ತಿರೋದು. ಯಾವುದೋ ಹಳೆ ಜಗಳ ಇಟ್ಕೊಂಡು ನಿನ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ಹೇಗೆ ಚಿನ್ನ? ಇಲ್ಲಿ ನೋಡು, ನಾನು ನಿನ್ನ ಹರ್ಷ ಬಂದಿದ್ದೀನಿ. ಇಷ್ಟು ದೂರ ನಿನ್ನನ್ನು ಹುಡ್ಕೊಂಡ್ ಬಂದಿದ್ದೀನಿ. ಏಯ್, ಯಾರೋ ನೀನು? ಲೋಫರ್. ಏನು ಹುಡುಗಾಟ ಆಡ್ತಿದ್ಯಾ? ಹುಡುಗಾಟ ಆಡ್ತಿರೋದು ನೀನು ಮಯೂರಿ, ನನ್ನ ಲೈಫಲ್ಲಿ. ನೋಡು, ನಿಶ್ಚಿತಾರ್ಥ ಆಗೋಯ್ತು. ಮನೆಯವರೆಲ್ಲ ಇದ್ದಾರೆ ಅಂತ ಭಯನಾ? ಹೆದರ್ಕೋಬೇಡ ಮಯೂರಿ. ನಾನು ನಿನ್ನನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಏಯ್, ನಾಲ್ಗೆ ಮೇಲೆ ಕಂಟ್ರೋಲ್ ಇರಲಿ. ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಯಾವನೋ ನೀನು? ನೋಡು ಮಯೂರಿ, ಮನೆಯವ್ರ ಮುಂದೆ ನನಗೆ ಅವಮಾನ ಮಾಡಬೇಡ. ಅಲ್ಲ, ನಮ್ಮಿಬ್ರ ಮಧ್ಯೆ ಏನೇ ಜಗಳ ಇದ್ರು ನಾವು ಪರ್ಸ್ನಲ್ ಆಗಿ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಇನ್ನು ಕಾಲ ಮಿಂಚಿಲ್ಲ, ಆಯ್ತಾ? ನಿನಗೆ ಮನೆಯವ್ರ ಮುಂದೆ ಮಾತಾಡೋದಕ್ಕೆ ಕಷ್ಟ ಆದರೆ ಸರಿ, ನಾನು ಹೊರಡ್ತೀನಿ. ನಮ್ಮ ಮಾಮೂಲಿ ಜಾಗದಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಸಂಜೆ ಬಂದ್ಬಿಡು, ಸರಿನಾ? ಬಾಯ್. ಆದರೆ ಒಂದು ಮಾತ್ರ ಚೆನ್ನಾಗಿ ತಿಳ್ಕೊ, ಇಲ್ಲಿ ಏನೇ ನಡೆದ್ರು ಈ ಭೈರವನ ಅಣತೆ ಅಂತೆ. ಹಾ, ಈ ಭೈರವನ ಅಣತೆ ಅಂತೆ. ಕಾನಿಷ್ಕ, ನಾಗಮಣಿಯನ್ನ ಪಡ್ಕೊಳ್ಳೋದಿಕ್ಕೆ ಕೇವಲ ನೀನೊಂದು ಮೆಟ್ಟಿಲು. ಹಾ, ನೀನನ್ನು ಅಲ್ಲಿವರೆಗೂ ಬಳಸ್ಕೊಳ್ತೀನಿ. ಕೇವಲ ನೀನೊಂದು ಸಾಧಕ, ಬೇರೇನು ಅಲ್ಲ. ಬೇರೇನು ಆಗೋದಕ್ಕೆ ಈ ಭೈರವ ಭಾವ ಬಿಡೋದು ಇಲ್ಲ. ಜೈ ಮಹಾಕಾಲ ಭೈರವ. ನನ್ನ ಹತ್ರನೇ ಕತೆ ಕಟ್ಟೋದಕ್ಕೆ ಬರ್ತೀಯ ಅಲ್ಲ? ಈ ಕಾನಿಷ್ಕ ನೀನಂದುಕೊಂಡಷ್ಟು ಮುಟ್ಟಾಳ ಅಲ್ಲ. ನೀನ್ ಹೇಳೋದೆಲ್ಲ ನಿಜ ಅಂತ ನಂಬಿಬಿಟ್ರೆ ನನ್ನಂತ ಮೂರ್ಖ ಇನ್ನೊಬ್ಬ ಇರಲ್ಲ. ದುಷ್ಟರ ಜಗತ್ತಿನಲ್ಲಿ ನಂಬಿಕೆಗೆ ಸ್ಥಾನ ಇರೋದಿಲ್ಲ. ಯುದ್ಧದಲ್ಲಿ ಎಲ್ಲರೂ ಏಕಾಂಗಿಗಳೇ. ನಾಗಮಣಿಯನ್ನ ನನ್ನ ಕೈವಶ ಮಾಡ್ಕೊಳ್ಳೋ ಯುದ್ಧದಲ್ಲಿ ನಾನು ಏಕಾಂಗಿಯಾಗಿ ಹೋರಾಟ ಮಾಡಬೇಕಾಗಿದೆ. ನಾಗಮಣಿ ಸಾಮಾನ್ಯದ್ದಲ್ಲ. ಅದು ಯಾರ ಹತ್ರ ಇದೆಯೋ
ಅವರ ಒಂದು ಕೂದಲನ್ನು ಯಾರು ಕೊಂಗ್ಸೋದಕ್ಕಾಗಲ್ಲ. ಅದರ ಶಕ್ತಿ ಅಂಥದ್ದು. ಅದು ಯಾರ ಹತ್ರ ಇರುತ್ತೋ ಅವರನ್ನ ಸುಳಿವು ಕೊಡದೆ ರಕ್ಷಣೆ ಮಾಡ್ತಾ ಹೋಗುತ್ತೆ. ಅಂತ ಒಂದು ನಾಗಮಣಿಯ ಹಿಂದೆ ನಾನು, ನೀನು, ನಾಗಿಣಿ ಎಲ್ಲರೂ ಬಿದ್ದಿದ್ದೀವಿ. ನಮ್ಮಲ್ಲಿ ಯಾರು ಹೆಚ್ಚು ಶಕ್ತಿವಂತರೋ ಅವರಿಗೆ ಆ ನಾಗಮಣಿ ವಶವಾಗುತ್ತೆ. ನಾಗಿಣಿ ಶಕ್ತಿವಂತೆ ನಿಜ, ಆದರೆ ಅವಳಷ್ಟೇ ಶಕ್ತಿ ಸಾಮರ್ಥ್ಯ ನನಗೂ ಇದೆ. ನಮ್ಮ ತಕ್ಷಕ ವಂಶಕ್ಕೆ ಮಣ್ಣೆರಚಿ ನಾಗಮಣಿಯನ್ನು ಲಪಟಾಯಿಸಿದ ಆ ವಾಸುಕಿ ವಂಶದವರನ್ನ ಈ ಕಾನಿಷ್ಕ ಸುಮ್ಮನೆ ಬಿಡೋನಲ್ಲ. ನಾಗಿಣಿಯನ್ನ ಬೇಟೆ ಆಡ್ತೀನಿ. ಏ ಭೈರವ, ಭೈರವ, ನೀನು ನಿನ್ನ ಸ್ವಾರ್ಥಕ್ಕಷ್ಟೇ ನನ್ನನ್ನ ಕರ್ಸ್ಕೊಂಡಿರೋದು ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ಅದನ್ನ ಈಗಲೇ ತೋರಿಸ್ಕೊಂಡ್ರೆ ನನ್ನ ಕೆಲಸಕ್ಕೆ ಅಡ್ಡಿಯಾಗುತ್ತೆ. ನನ್ನ ಕೆಲಸಕ್ಕೆ ಮೆಟ್ಟಿಲಾಗಿ ನಿನ್ನ ಬಳಸ್ಕೊತೀನಿ. ಮೊದಲು ಆ ನಾಗಮಣಿ ನನ್ನ ವಶವಾಗ್ಲಿ, ಆಮೇಲೆ ಈ ಕಾನಿಷ್ಕ ಯಾರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ರೀ, ಊಟಕ್ಕೆ ಬನ್ನಿ, ಆಲ್ರೆಡಿ ಲೇಟ್ ಆಗಿದೆ. ಸರೋಜಾ, ಇವತ್ತು ಆಫೀಸಲ್ಲೇ ಊಟ ಆಯಿತು. ಯಾರೋ ಕ್ಲೈಂಟ್ ಬಂದಿದ್ರು, ಅವ್ರ ಜೊತೆನೇ ಊಟ ಮುಗಿಸ್ಬಿಟ್ಟೆ. ಅಮೃತ ಎಲ್ಲಿ? ಅವಳದು ಊಟ ಆಯಿತಾ? ರೀ, ಅವಳಿನ್ನೂ ಮನೆಗೆ ಬಂದಿಲ್ಲ. ಅದೇನೋ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವಳು ಇನ್ನೂ ಬಂದೇ ಇಲ್ಲ ನೋಡಿ. ಸರೋಜಾ, ನಾನು ಗಮನಿಸ್ತಾನೆ ಇದ್ದೀನಿ, ಅಮೃತ ನಡವಳಿಕೆ ತುಂಬ ಚೇಂಜ್ ಆಗಿದೆ. ಹೌದು ರೀ, ಮುಂಚೆಯಿಂದನೂ ಅವಳು ಜಾಸ್ತಿ ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಮಾತಾಡ್ತಾ ಇದ್ಲು. ಆದರೆ ಅರ್ಜುನವ್ರ ಎಂಗೇಜ್ಮೆಂಟ್ ಆದಮೇಲೆ ಅವಳ ನಡವಳಿಕೆಯಲ್ಲಿ ತುಂಬ ಬದಲಾವಣೆ ಆಗಿದೆ ರೀ. ಯಾರ ಜೊತೆನೂ ಕೂತು ಮಾತಾಡಲ್ಲ. ಮನೇಲಿದ್ರೂ ಒಂಟಿಯಾಗಿ ರೂಮಲ್ಲಿ ಕೂತಿರ್ತಾಳೆ, ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗ್ತಾಳೆ, ಎಷ್ಟೊತ್ತಾದರೂ ಬರೋದೇ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ತುಂಬ ಯೋಚನೆ ಆಗ್ತಾಯಿದೆ ರೀ. ಹೌದು ಸರೋಜಾ, ಏನಾದರೂ ಮಾಡಿ ಈ ಅಮೃತನ ಅರ್ಜುನ್ ಗುಂಗಿಂದ ಹೊರಗಡೆ ತರಬೇಕು. ವಿಷ್ಣುವ್ರ ಹತ್ರನೇ ಬೇಡ ರೀ, ಅವ್ರು ಈಗಾಗಲೇ ಮದುವೆಗೆಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಈಗ ಅವ್ರ ಹತ್ರ ಹೋಗಿ ಏನು ಅಂತ ಮಾತಾಡ್ತೀರಾ? ಚೆನ್ನಾಗಿರಲ್ಲ ರೀ. ಇದಕ್ಕೆಲ್ಲ ನಾವೇ ಏನಾದರೂ ಒಂದು ಪರಿಹಾರ ಹುಡ್ಕೋಣ. ಸರಿ ಸರೋಜಾ, ಅಮೃತ ಬರಲಿ, ಅವಳ ಹತ್ರನೇ ಮಾತಾಡೋಣ. ಆದರೆ ಉಪಾಯವಾಗಿ ಮಾತಾಡಬೇಕು. ಅವಳ ಮನಸ್ಸಿಗೆ ಯಾವುದೇ ನೋವಾಗದೇ ಇರೋ ಥರ. ಅಮೃತ, ಯಾಕಮ್ಮ ಇಷ್ಟೊತ್ತು? ಹೌದಮ್ಮ, ನೀನು ದಿನ ಇಷ್ಟೊತ್ತು ದೇವಸ್ಥಾನದಲ್ಲಿ ಕಾಲ ಕಳೆದ್ರೆ ನಿನ್ನ ಆರೋಗ್ಯ ಏನಾಗಬೇಕು? ಅದು ಅಲ್ಲದೆ ಈಚೆಗೆ ನೀನು ಸರಿಯಾಗಿ ಊಟನೂ ಮಾಡ್ತಿಲ್ವಂತೆ, ಸರೋಜಾ ಹೇಳ್ತಾ ಇದ್ಲು. ಅಪ್ಪ ಅಮ್ಮ, ನನಗೇನೂ ಆಗಿಲ್ಲ. ನನ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ನಂದು ಊಟ ಆಯಿತು, ನಾನು ಹೋಗಿ ಮಲಗ್ತೀನಿ. ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು. ಅಮೃತ, ಒಂದು ನಿಮಿಷ ನಿಂತ್ಕೊ. ಏನಪ್ಪ, ಏನು ಸಮಾಚಾರ? ಅದು ಏನಿಲ್ಲಮ್ಮ, ಇತ್ತೀಚೆಗೆ ನಿನ್ನ ಜೊತೆ ನಾವು ಜಾಸ್ತಿ ಹೊತ್ತು ಕಳೆಯೋಕ್ಕಾಗ್ತಿಲ್ಲ ಅಂತ ಮಾತಾಡ್ಕೋತಾ ಇದ್ವಿ. ಅದು ಅಲ್ಲದೆ ನಿನ್ನ ಬೇಕು ಬೇಡಗಳ ಬಗ್ಗೆ ನಾವೇನು ವಿಚಾರಿಸ್ತಾ ಇಲ್ಲ. ಹಾಗಾಗಿ ಬಾಮ ಕೂತ್ಕೊಂಡು ಮಾತಾಡೋಣ. ನೀವಿಬ್ರು ಕೂತಿರಿ, ನಾನು ಬಿಸಿ ಬಿಸಿ ಹಾಲು ತೊಗೊಂಡ್ಬರ್ತೀನಿ ನಿಮ್ಮಿಬ್ರಿಗೂ. ಅವಳ ಜೊತೆ ಹೊಂದ್ಕೊಂಡು ಹೋಗ್ತೀನಿ. ಆದರೆ ಅವತ್ತು ಹೇಳಿದ ತಪ್ಪು ಅಂತ ಈಗ ಅನಿಸ್ತಾ ಇದೆ. ಏನು ಸರಿ ಮಾಡ್ತೀಯಮ್ಮ? ನಿನ್ನ ಹಣೆ ಬರಹ ಆಗಿರೋದು ಬರೀ ನಿಶ್ಚಿತಾರ್ಥ ಅಷ್ಟೇ, ಮದುವೆ ಅಲ್ವಲ್ಲ. ಎಲ್ಲ ನಾನು ಸರಿ ಮಾಡ್ತೀನಿ. ದಿನ ದೇವಸ್ಥಾನಕ್ಕೆ ಹೋಗ್ತಿಲ್ಲ, ದೇವ್ರ ಹತ್ರ ಏನು ಕೇಳ್ಕೊತೀಯ ನೀನು? ಅರ್ಜುನ್ ಅವ್ರ ಹೆಂಡತಿಯಾಗಿ, ವಿಷ್ಣು ಅವ್ರ ಮನೆ ಸೊಸೆಯಾಗಿ ನಾನು ಅವ್ರ ಮನೆಗೆ ಹೋಗಬೇಕು ಅಂತ ದಿನ ಆ ದೇವರಲ್ಲಿ ಕೇಳ್ಕೊತೀನಿ. ಅಮೃತ, ಎಲ್ಲಿದ್ಯಾ? ಬಾ, ಬೇಗ ಬಾ. ಈ ಕಾನಿಷ್ಕನ ಅಡಿಯಾಳಾಗೋದಕ್ಕೆ ಬಾ.